ಇನ್ನು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಕಿಡಿಕಾರ್ತಾ ಇದ್ದಾರೆ. ಸಿಎಂ ರಾಜೀನಾಮೆ ಪಡೆಯೋಕೆ ಷಡ್ಯಂತ್ರ ಇದು, ರಾಜ್ಯಪಾಲರು ರಾಜಕೀಯ ಮಾಡ್ತಾ ಇದ್ದಾರೆ, ಕೆಲ ಬಿಜೆಪಿ ಶಾಸಕರು ಕೂಡ ಸಿಎಂ ಜೊತೆ ಇದ್ದಾರೆ. ಸಂತೋಷ್ ಲಾಡ್ ಅವರೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. HDK ಹಾಗೆ ಜೊಲ್ಲೆ ನಿರಾಣಿ ಮೇಲೂ ಕೂಡ ಕೇಸ್ ಇದೆ. ಯಾಕದೆಲ್ಲ ಈಗ ಮುನ್ನೆಲೆಗೆ ಬರ್ತಾ ಇಲ್ಲ? ಬಿಜೆಪಿ ನಾಯಕರ ಕೇಸ್ ಬಗ್ಗೆ ಗವರ್ನರ್ ಮೌನ ವಹಿಸ್ತಿರೋದಾದ್ರೂ ಯಾಕೆ? ಇವರ ಕೇಸನ್ನ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡ್ತಾ ಇಲ್ಲ? ಇದು ಸಂತೋಷ್ ಲಾಡ್ ಅವರು ಈಗ ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಸಂತೋಷ್ ಲಾಡ್ ಏನ್ ಹೇಳಿದ್ದಾರೆ ಕೇಳಿ. ಅಲ್ಲ ಮಾಡಲಿಲ್ಲ, ಪ್ರಾಸಿಕ್ಯೂಷನ್ ಕೊಟ್ಟಾರಲ್ಲ, ಯಾರು ಬೇಡ ಅಂದಾರೆ? ಕಾನೂನಾಗ ಹೋರಾಟ ಮಾಡ್ತೀವಿ. ಮತ್ತೀಗ ಆಲ್ರೆಡಿ 4 ಪೆಂಡಿಂಗ್ ಇಂದಲ್ಲ ಪ್ರಾಸಿಕ್ಯೂಷನ್ ಯಾಕೆ ಕೊಟ್ಟಿಲ್ಲ? ನೀವು ಕೇಳ್ತೀರಾ ಬಿಜೆಪಿಗೆ ಹೋಗಿ ಕೇಳಿ. ಯು ಗಾಂಟ್ ಆಸ್ಕ್ ದಮ್. ಅಲ್ಲ, ದಟ್ ವಿ ವಿಲ್ ಫೈಟ್ ಟೂತ್ ಅಂಡ್ ನಾil. ಐ ಆಮ್ ಆಸ್ಕಿಂಗ್ ಯು, ಲಾಸ್ಟ್ ಫೋರ್ ಕೇಸಸ್ ಆರ್ ವಿಚ್ ಆರ್ ಪೆಂಡಿಂಗ್ ವಿತ್ ಹಿಮ್. ಯಾರ್ದು? ಜನಾರ್ದನ್ ರೆಡ್ಡಿ ಅವ್ರದ್ದಿದೆ, ಕುಮಾರಸ್ವಾಮಿ ಅವ್ರದ್ದಿದೆ, ಜೊಲ್ಲಾದವ್ರದ್ದೆ, ಆಮೇಲೆ ಮುರುಗೇಶ್ ನೀರಾಣಿ ಅವ್ರದ್ದು 4 ಕೇಸ್ ಪೆಂಡಿಂಗ್ ಇದೆ. ವೈ ಆರ್ ದೇ ನಾಟ್ ಆಕ್ಟಿಂಗ್ ಅಪಾನ್ ಇಟ್? ವೈ ಗವರ್ನರ್ ಹಿಮ್ಸೆಲ್ಫ್ ಇಸ್ ನಾಟ್ ಆಕ್ಟಿಂಗ್ ಅಪಾನ್ ಇಟ್? ಈಗ ನೀವು ಬಂದಿರತಕ್ಕಂಥದ್ದು ಗವರ್ನರ್ ಬಗ್ಗೆ ಮಾತನಾಡ್ತಿದ್ದೀವಿ, ಹೌದಿಲ್ಲ? ಸೊ ಗವರ್ನರ್ ಅವರು ದ ವೇ ಈಸ್ ಆಕ್ಟಿಂಗ್ ವಿ ವಾಂಟ್ ಟು ಶೋ ಇಟ್. ಅಲ್ಲ, ಗವರ್ನರ್ ಕ್ಯಾನ್ ಟೇಕ್ ಇಟ್ಸ್ ಟೈಮ್. We are not asking why he took 1 year anta, but why is he not pursuing ಅಂತ ನಾವು ಕೇಳ್ತಕ್ಕಂಥದ್ದು. We have got right to ask, right? We cannot say ಗವರ್ನರ್ ಅವರು 6 ತಿಂಗಳಿನಾಗೆ ಮಾಡಬೇಕು, 3 ತಿಂಗಳಿನ ಮಾಡಬೇಕಂತ ಏನು ಕಾನೂನು ಪ್ರಾವಿಷನ್ ಇಲ್ಲಲ್ಲ. He has got his own sweet time. So why is hurrying up on this case? Why not on that case ಅಂತ ನಾವು ಕೇಳ್ತಕ್ಕಂಥದ್ದು. ಗವರ್ನರ್ ವಾಂಟ್ಸ್ ಟು ಪ್ಲೇ ಪೊಲಿಟಿಕ್ಸ್ ಇದ್ರೆ ಒತ್ತಡ ಏನೈತೆ ನಿಮಗೆ ಮೇಲ್ನೋಟದಲ್ಲಿ ಕಾಣ್ತಾ ಇದೆ ಅಲ್ವಾ? ಇಡೀ 10 ವರ್ಷದಲ್ಲಿ ಎಲ್ಲ ಗವರ್ನರ್ಗಳು ಇದೇ ಮಾಡ್ತಿದ್ದಾರೆ. ಇನ್ನೇನೈತೆ? ಕೇಂದ್ರ ಸರ್ಕಾರ ಅದನ್ನೇ ಮಾಡಿದೆ. ಫೆರಾ, ED, CBI ಇವೆಲ್ಲ ಇವು ಬಿಟ್ಟರೆ ಇನ್ನೇನು 10 ವರ್ಷದಿಂದ ಏನು ಮಾಡಿದೆ? ಈ ದೇಶದಲ್ಲಿ ಏನಾಗಿದೆ 10 ವರ್ಷದಲ್ಲಿ? ದೂರು ಕೊಡ್ತೀವಿ, ಹೋರಾಟ ಮಾಡ್ತೀವಿ. ಕಮ್ ವಾಟ್ ಮೇ, ವಿ ಆರ್ ಗೋಯಿಂಗ್ ಟು ಸ್ಟ್ಯಾಂಡ್ ಬೈ ಮಿಸ್ಟರ್ ಸಿದ್ದರಾಮಯ್ಯ ಜಿ. ವಿ ಆರ್ ಗೋಯಿಂಗ್ ಟು ಬಿ ಹೋಲ್ ಹಾರ್ಟೆಡ್ಲಿ. ನಮ್ಮ ಹೈಕಮಾಂಡ್ ಆಗಿರಲಿ, ನಮ್ಮ ಶಾಸಕರಾಗಿರಲಿ, ನಮ್ಮೆಲ್ಲ ಸಚಿವರುಗಳು ಸಿದ್ದರಾಮಯ್ಯ ಜೊತೆ ಇದ್ದೀವಿ. ಕರ್ನಾಟಕ ಜನತೆ ಸಿದ್ದರಾಮಯ್ಯ ಜೊತೆ ಇದೆ. ಅವ್ರಿಗೇನಂತಂದರೆ ಒಬ್ಬ ಹಿಂದುಳಿದ ನಾಯಕ 60,000 ಕೋಟಿ ಕೊಟ್ಬಿಟ್ಟಿದ್ದಾನೆ ಬಡವರಿಗೆ. ಅದು ಅವ್ರಿಗೆ ಜೀರ್ಸ್ಕೊಳಕ್ಕೆ ಆಗ್ತಾ ಇಲ್ಲ. ಯಾವಾಗ GST ವಿರುದ್ಧ ನಾವು ಹೋರಾಟ ಮಾಡಿ ಇಡೀ ದೇಶದ ಗಮನವನ್ನು ಸೆಳೆದ್ವಿ, ಯಾವಾಗ ನಮಗೆ ಬರ ಪರಿಹಾರ ಬರಲಿಲ್ಲ, ಸುಪ್ರೀಂ ಕೋರ್ಟ್ ಮುಖಾಂತರ ಬರ ಪರಿಹಾರ ತಂದ್ವಿ, ಅದು ಅವರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಯಾವುದೇ ರೀತಿಯಿಂದ ಒಂದು ನೆಪ ಹುಡುಕ್ಬೇಕು, ಕಳ್ಳಗೊಂದು ಪಿಳ್ಳೆನವ ಅಂತಾರಲ್ಲ, ಅಂಥ ಒಂದು ಕಳ್ಳದಗೊಂದು ಪಿಳ್ಳೆನವ ಹುಡುಕಿ ಅವ್ರು ಕೊಟ್ಟಿರ್ತಕ್ಕಂಥ ಸೈಟು, ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು, ಅವರು ಆಡಳಿತದಲ್ಲಿ ಆಗಿರ್ತಕ್ಕಂಥ ಸೈಟ್ ಕೊಟ್ಟು ಈ ರೀತಿ ಮಾಡ್ತಕ್ಕಂಥದ್ದು, ಇದು ಸಾರ್ವಜನಿಕ ಜೀವನದಲ್ಲಿ ಜನಕ್ಕೆ ಅರ್ಥ ಆಗುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು, ಮತ್ತು ಖಂಡಿತವಾಗಿ ಅರ್ಥ ಆಗುತ್ತೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾಳೆ ಮೆಜೆಸ್ಟಿಕ್ನಲ್ಲಿ ಕರಾಳ ದಿನ ಆಚರಣೆ ಮಾಡ್ತೀವಿ, ರಾಜ್ಯಪಾಲರ ನಡೆಯನ್ನ ಖಂಡಿಸಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಾಟಾಳ್ ನಾಗರಾಜ್ ಅವರು. ನಾಳೆ ಮೆಜೆಸ್ಟಿಕ್ನಲ್ಲಿ ರಾಜ್ಯಪಾಲರ ನಡೆ ವಿರೋಧಿಸಿ ಕರಾಳ ದಿನ ಆಚರಣೆ ಮಾಡ್ತೀವಿ, ರಾಜ್ಯಪಾಲರು ಸರ್ವಾಧಿಕಾರಿ ಆಗಿದ್ದಾರೆ, ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರದು, ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿಕೆ. ಬನ್ನಿ ಹಾಗಾದ್ರೆ ವಾಟಾಳ್ ನಾಗರಾಜ್ ಏನ್ ಹೇಳಿದ್ದಾರೆ ಅಂತ ಕೇಳೋಣ. ನಾ ರಾಜ್ಯಪಾಲರನ್ನ ನಿಮ್ಗೆ ಆತ್ಮ ಮುಟ್ಕೊಂಡು ನೋಡಿ, ಪ್ರಾಮಾಣಿಕವಾಗಿ ನೋಡಿ. ನೀವು ರಾಜ್ಯಪಾಲರಾಗಿ ಈ ದೂರನ್ನು ಕೊಡುವ ವ್ಯಕ್ತಿ, ಇದರ ಹಿನ್ನೆಲೆ ಏನು, ಯಾರಿದ್ದಾರೆ ಈ ದೂರಿನಿಂದೆ, ಇದೆಲ್ಲವನ್ನೂ ಸಮಗ್ರವಾಗಿ ಪರಿಶೀಲನೆ ಮಾಡೋದಕ್ಕೆ ರಾಜ್ಯಪಾಲರಿಗೆ ಸಂಪೂರ್ಣ ವ್ಯವಸ್ಥೆ ಇದೆ. ಇದ್ಯಾವುದೂ ನೋಡದೆ ನೇರ ಒಂದು ರೀತಿ ಕುರುಡು ರಾಜ್ಯಪಾಲರ ಥರ ಕಣ್ಣೇ ಆಯಿಸದೆ, ಪತ್ರವನ್ನು ನೋಡದೆ, ಯಾರೋ ಕೊಟ್ಟಂಥ ಒಂದು ದೂರನ್ನು ಆಧರಿಸಿ ಒಂದು ರಾಜ್ಯ ನಡೀತಕ್ಕಂಥ ಮುಖ್ಯಮಂತ್ರಿಯ ಮೇಲೆ ಮೂಢ ಹಗರಣ, ನಿಜ ಮೂಢ ಹಗರಣ ನಿವೇಶನಗಳನ್ನು ಕೊಂಡಿದ್ದರೆ ಅದರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಿ ಅಂಥೇಳಿ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ನಡೆಸುವುದಕ್ಕೆ ಈಗಾಗಲೇ ತೀರ್ಮಾನ ಆಗೋಗಿದೆ. ನಿವೃತ್ತ ನ್ಯಾಯಾಧೀಶರ ತನಿಖೆ ವರದಿ ಬರೋವರೆಗಾದರೂ ನೀವು ಕಾಯಬೇಕಾಗಿತ್ತು, ಕಾಯಲಿಲ್ಲ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ.
ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.